ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮಂಗಲಂ ಭಗವಾನ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷ ಮಂಗಲಾಯರ್ಧನೋಹರಿಹಿ ಅಂಥೇಳಿ ಮಹಾವಿಷ್ಣುವನ್ನು ವಿಶೇಷವಾಗಿ ಗುಣಗಾನಗೈದರು. ಗರುಡ ವಾಹನ, ಶಂಖಚಕ್ರ ಗದಾಹಸ್ತ, ಪುಂಡಲೀಕನಿಗೆ ಭೆಟ್ಟಿಯಾಗಲಿಕ್ಕೆ ಭೂಮಿಗೆ ಇಳಿದಂಥ ಪುಣ್ಯಾತ್ಮ ಅಂಥೇಳಿ ಮಹಾವಿಷ್ಣುವನ್ನು ಸ್ತೋತ್ರಗೈದರು. ಮಹಾವಿಷ್ಣು ನಂಬಿದಂಥ ಭಕ್ತರನ್ನು ವಿಶೇಷವಾಗಿ ಕರುಣಿಸುವ ದೇವರು. ಪುಂಡಲೀಕ ಮಾಡುವಂತಹ ತಂದೆ ತಾಯಿಗಳ ಸೇವೆಗೆ ಮೆಚ್ಚಿ ಆ ಪುಂಡಲೀಕನಿಗೆ ದರ್ಶನವನ್ನಿಟ್ಟು ಅವನಿಗೆ ವರವನ್ನು ಕೊಡಬೇಕಂಥೇಳಿ ವೈಕುಂಠವನ್ನು ತೊರೆದು ಪರಮಾತ್ಮನ ಬಂದ ಪಂಡ್ರಾಪುರದಲ್ಲಿ ನೆಲೆಸಿ ಪಾಂಡುರಂಗನಾದ ಅಂತ ಹೇಳ್ತಾರೆ. ಅದ ಮಹಾವಿಷ್ಣುವಿನ ಪ್ರತಿರೂಪ ಜಗನ್ನಾಥಪುರಿಯಲ್ಲಿರುವಂಥ ಜಗನ್ನಾಥ. ಪುರಿ ಜಗನ್ನಾಥ ಅಂತಲೇ ಕರೆಯೋದು. ಭಕ್ತರ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಮಾಡುತ್ತಿದ್ದ ಪರಮಾತ್ಮ ಅಂತ. ಎಲ್ಲ ಭಕ್ತರು ಸಹಿತ ಜಗನ್ನಾಥನಿಗೆ ಪಂಚಪಕ್ವಾನ್ನಗಳನ್ನು ಮಾಡಿಕೊಂಡು ಬಂದು ನೈವೇದ್ಯವನ್ನು ಮಾಡ್ತಿದ್ದರು. ಹೋಳಿಗೆ, ಕಡುಬ, ಎಲ್ಲ ಥರದ ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಡು ಬಂದು ಆ ಪರಮಾತ್ಮನಿಗೆ ನೈವೇದ್ಯ ಮಾಡ್ತಿದ್ರು. ಒಬ್ಬ ಭಕ್ತಳು ಏನು ಮಾಡಿದ್ಲಂದ್ರೆ ಆಕಿ ಮೀನು ತಿಂತಿದ್ರು. ಅವರು ಬರೀ ಸಿಹಿ ಪದಾರ್ಥಗಳನ್ನು ಪರಮಾತ್ಮ ತಿಂದ ನಾವು ಬೇಸರಕ್ಕತ್ತಂತ ತಿಳ್ಕೊಂಡು ಒಂದು ಡಬ್ಬಿ ಒಳಗೆ ಮೀನವನ್ನು ಹುರಿದು ಅದಕ್ಕೆ ಮಸಾಲೆ ಹಾಕ್ಕೊಂಡು ಬಂದಿದ್ಲು ಜಗನ್ನಾಥನಿಗೆ ನೈವೇದ್ಯ ಮಾಡ್ಬೇಕಂಥೇಳಿ. ಆ ಸಮಯದೊಳಗೆ ಆ ಒಂದು ದೇವಸ್ಥಾನದಲ್ಲಿದ್ದಂಥ ಅರ್ಚಕರೆಲ್ಲರೂ ಸಹಿತ ಇದರಲ್ಲಿ ಮೀನೈತೆ ಅಂತೇಳಿ ಗೊತ್ತಾಗಿ ಆ ಭಕ್ತಳನ್ನು ಹೊಡೆದು ಹೊರಗೆ ಹಾಕ್ತಾರೆ. ಆವಾಗ ಜಗನ್ನಾಥ ಆಕೆಯನ್ನು ಹೊಡಿಬಾರ್ದು, ಆಕೆ ಪ್ರಸಾದವನ್ನು ಇಲ್ಲಿ ತೊಗೊಂಡು ಬರಬೇಕಂತ ಹೇಳಿದಾಗ ಆಕೆ ತಂದಂಥ ಮಸಾಲೆ ಮೀನಿನ ಡಬ್ಬಿಯ ಬಾಯನ್ನು ಬಿಚ್ಚೋ ಮಟ್ಟ ಅಂದ್ರೆ ಒಳಗೆ ಹಲಸಿನ ತೊಳೆಗಳಾಗಿದ್ದವು ಅಂತ ಹೇಳ್ತಾರೆ. ಎಷ್ಟೋ ಜನ ಭಕ್ತರಿಗೆ ಆರಾಮಿಲ್ಲದಾಗ ಸ್ವತಃ ಜಗನ್ನಾಥ ಹೋಗಿ ಅವರ ಸೇವೆಯನ್ನು ಮಾಡಿದಂಥ ನಿದರ್ಶನಗಳು ಸಹಿತ ಜಗನ್ನಾಥಪುರಿ ಒಳಗೆ ನಮಗೆ ನೋಡೋಕೆ ಸಿಗ್ತಾವೆ. ಜಗನ್ನಾಥಪುರಿ ಒಳಗೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಐತಿ ಅಂತ ಹೇಳ್ತಾರೆ. ಕೃಷ್ಣನ ಶರೀರವನ್ನು ದಹನ ಮಾಡಿದಾಗ ಅವನ ಹೃದಯ ಸುಡಲಿಲ್ಲಂಥದ್ದು. ಆ ಹೃದಯವನ್ನು ಸೌರಾಷ್ಟ್ರ ಸೋಮನಾಥನ ಹತ್ತಿರ ಇರುವಂಥ ಸಮುದ್ರದೊಳಗೆ ಚೆಲ್ಲಿದರು ಅಂತ ಹೇಳ್ತಾರೆ. ಆ ಹೃದಯ ಒಂದು ಕಟ್ಟಿಗೆಯ ರೂಪವನ್ನು ಧಾರಣೆ ಮಾಡಿಕೊಂಡು ಪುರಿ ಜಗನ್ನಾಥ ಪುರಿ ಕ್ಷೇತ್ರಕ್ಕೆ ಬಂದಿತ್ತು ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜನಿಗೆ ದೊರೆತು ವಿಶ್ವಕರ್ಮನನ್ನು ಕರೆದು ರಾಜ ಏನು ಮಾಡ್ತಿರ್ತಾನಂದ್ರೆ ಆ ಕಟ್ಟಿಗೆಯಿಂದ ಜಗನ್ನಾಥನ ಮೂರ್ತಿಯನ್ನು ಕೆತ್ತಿಸ್ತಿರ್ತಾನೆ. ನನ್ನ ಮೂರ್ತಿಯ ಕೆಲಸ ಪೂರ್ಣ ಆಗೋವರೆಗೆ ಬಾಗಿಲವನ್ನು ತೆಗಿಬೇಡ್ರಿ ಅಂತೇಳಿ ವಿಶ್ವಕರ್ಮ ಹೇಳಿರ್ತಾನೆ. ಆದ್ರೂ ಸಹಿತ ಭಕ್ತಿಯ ಪರಾಕಾಷ್ಠೆಯಿಂದ ರಾಜ ಬಾಗಿಲು ತೆಗಿತಾನ. ಅರ್ಧಕ್ಕೆ ಆ ಮೂರ್ತಿಗಳನ್ನು ಬಿಟ್ಟು ಅಲ್ಲೇ ವಿಶ್ವಕರ್ಮ ಸ್ವರ್ಗಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ಕಿವಿ, ಕಣ್ಣು, ಮೂಗು ಸರಿಯಾಗಿ ಇರಲಾರ್ದ ಏನೋ ಒಂದು ವಿಕೃತ ರೂಪದೊಳಗೆ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ಮೂರ್ತಿಗಳನ್ನು ಇವತ್ತಿನ ಮಟ್ಟನೂ ಸಹಿತ ನಾವು ಆ ಜಗನ್ನಾಥಪುರಿ ಒಳಗೆ ನೋಡಬಹುದು. ಆ ಜಗನ್ನಾಥನ ಕಟ್ಟಿಗೆಯ ಮೂರ್ತಿಯ ಒಳಗೆ ಇವತ್ತಿನ ಮಟ್ಟನೂ ಸಹಿತ ಕೃಷ್ಣನ ಹೃದಯ ಬಡಿತ ಕೇಳ್ತೈತಿ ಅಂತ ಹೇಳ್ತಾರೆ.
ಅಂತಹ ಒಂದು ಪವಿತ್ರವಾದಂತಹ ಜಗನ್ನಾಥ, ಅಂತಹ ನಾರಾಯಣನ ಸ್ವರೂಪ ಜಗನ್ನಾಥನನ್ನು ನಾವೆಲ್ಲರೂ ಸಹಿತ ಸ್ಮರಣೆ ಮಾಡೋಣ. ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥ, ಪುಣ್ಯಾತ್ಮರಾದಂತಹ ಶಾಂತಲಾ ಯೋಗಿ ಶ್ರೀ ಅಡ್ರಾವಿಯವರು ಈ ಗ್ರಂಥವನ್ನು ನಮಗೆ ಕರುಣಿಸಿದರು. ಅವರು ಬಹಳ ಸುಂದರವಾಗಿ ಈ ಗ್ರಂಥವನ್ನು ವಿವರಣೆ ಮಾಡ್ಕೋತ ಹೋಗಿದ್ದಾರೆ. ಈ ಬಯಲು ಅತಿಥಿ ಅನ್ನುವಂಥ ಮಹಾಗ್ರಂಥದೊಳಗೆ ಇವತ್ತು ನಾವೆಲ್ಲರೂ ಸಹಿತ 21ನೆಯ ಅಧ್ಯಾಯವನ್ನು ನೋಡೋದು. ಸಿದ್ಧಾರೂಢರು ಸಂಚಾರವನ್ನು ಮಾಡಕತ್ತಾರೆ. ಸಂಚಾರವನ್ನು ಮಾಡ್ಕೋತ ಜಗನ್ನಾಥಪುರಿಗೆ ಬರ್ತಾರೆ. ಜಗನ್ನಾಥನ ಒಂದು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಇರುವಂಥ ನೀಲ ಸುದರ್ಶನ ಚಕ್ರ, ಜಗನ್ನಾಥ ದೇವಸ್ಥಾನದ ಗರ್ಭಗುಡಿಯ ಮೇಲಿರುವಂಥದ್ದು. ಆ ನೀಲ ಸುದರ್ಶನ ಚಕ್ರ ಯಾವ ದಿಕ್ಕಿನಿಂದ ನೋಡಿದರೂ ಸಹಿತ ಎದುರಿಗೇನೆ ಕಾಣಿಸ್ತೈತಿ. ಆ ಒಂದು ಸುದರ್ಶನ ಚಕ್ರದ ಮೇಲೆ ಹಾರಿಸಿರುವಂತಹ ಪತಾಕೆ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನೊಳಗೆ ಹಾರ್ತೈತಿ. ಅತ್ಯಂತ ವಿಶೇಷವಾದಂಥ ಅದ್ಭುತಗಳಿಂದ ತುಂಬಿರುವಂತಹ ದೇವಸ್ಥಾನವನ್ನು ನೋಡಿ, ಇದೆಲ್ಲವೂ ಸಹಿತ ಶ್ರೀಕೃಷ್ಣನ ಮಹಿಮೆ, ಹರಿನಾಮಸ್ಮರಣೆಯ ಒಂದು ಬಲ ಅಂಥೇಳಿ ದೇವಸ್ಥಾನದಿಂದ ಹೊರಗೆ ಬರ್ತಾರೆ. ಅಲ್ಲಿ ಮತ್ತೊಂದು ಚಮತ್ಕಾರ, ಒಂದರ ಮೇಲೆ ಅಂತ 7 ಹಂಡೆ ಇಟ್ಟಿರ್ತಾರೆ. 7 ಹಂಡೆಗಳೊಳಗೆ ಅನ್ನವನ್ನು ಮಾಡ್ತಿರ್ತಾರೆ. ಕೆಳಗೆ ಬೆಂಕಿ ಹಚ್ಚಿರ್ತಾರೆ. ಮ್ಯಾಲಿನಿಂದ ಕೆಳಗೆ ಅನ್ನ ಹಾಕೋತ ಬರ್ತಿರ್ತೈತಿ. ಕೆಳಗಿಂದು ತಂಪನೆ ಇರ್ತೈತಿ, ಮ್ಯಾಲಿಂದು ಕುದೀತಿರ್ತೈತಿ. ಬೆಂಕಿ ಮಾತ್ರ ಕೆಳಗನ ಹಚ್ಚಿರ್ತಾರೆ. ಅಂದಮೇಲೆ ಎಷ್ಟೊಂದು ಮಹಿಮೆ ಈ ಜಗನ್ನಾಥನದು ಅಂಥೇಳಿ ತಿಳ್ಕೊಂಡು ಆ ವಿಚಿತ್ರವನ್ನು ನೋಡಿ, ಇಲ್ಲಿ ಅಗ್ನಿ ಬ್ರಹ್ಮನ ಇದ್ದಾನ, ಬ್ರಹ್ಮರೂಪದಿಂದ ಅಗ್ನಿನ ಸಾಕ್ಷಾತ್ ಇಲ್ಲಿದಾನ ಅಂತೇಳಿಕಾರ ಜಗನ್ನಾಥನನ್ನು ಸ್ಮರಣೆ ಮಾಡಿಕೊಂಡು, ಇಲ್ಲಿ ಬ್ರಹ್ಮವೇ ಅನ್ನವಾಗಿ ಅರಳತೈತಿ, ಅನ್ನವ ಬ್ರಹ್ಮವಾಗಿ ಮೆರಿತೈತಿ ಅಂದರು. ಜಗನ್ನಾಥದೊಳಗೆ ಯಾರ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಸರಳವಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತೈತಿ ಅಂಥೇಳಿ ಅವರು ಅಂದು ಅಲ್ಲಿಂದ ಮುಂದೆ ಸಮುದ್ರದ ದಂಡಿಯೊಳಗಿರುವಂತಹ ಕಬೀರದಾಸರ ಸಮಾಧಿ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಎಷ್ಟೋ ಜನ ಬ್ರಾಹ್ಮಣರು ರಾಮನಾಮ ಜಪಯಜ್ಞವನ್ನು ಮಾಡ್ತಿರ್ತಾರೆ. ಎಷ್ಟೋ ವರ್ಷಗಳಿಂದ ಅಲ್ಲಿ ಆ ರಾಮನಾಮ ಜಪಯಜ್ಞವನ್ನು ಮಾಡ್ಕೋತ ಬಂದಿದ್ರೂ ಸಹಿತ ಒಬ್ಬರ ಮುಖದ ಮೇಲೂ ಸಹಿತ ನಿಜವಾದ ಬ್ರಹ್ಮಕಳೆ ಸಿದ್ಧಾರೂಢರಿಗೆ ಕಾಣೋದಿಲ್ಲ. ಸಿದ್ಧಾರೂಢರು ಅವರನ್ನು ನೋಡಿ ನಗತಾರ. ಆವಾಗ ಆ ಬ್ರಾಹ್ಮಣರಿಗೆ ಏನೋ ಒಂಥರ ಮುಜುಗರ ಆಗತೈತಿ. ಏನಪ್ಪ ನೋಡಾಕ ತಿರುಕನಂಗಿದ್ದಿ, ನಮ್ಮ ಸಾಧನೆಯನ್ನು ನೋಡಿ ನಗಾಕತ್ತಿ ಅಂತ ಅಂದರು. ಆವಾಗ ಸಿದ್ಧಾರೂಢರು ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾ ಯಾಕೆ ನಗಾಕತ್ತೇನೆ ಅನ್ನೋದನ್ನು ಕೇಳ್ರಿ, ಹೇಳ್ತೀನಿ. ಯಾಕಂತಂದ್ರೆ ನೀವು ಒಳಗೆ ಒಂದು ಅಭಿಮಾನವನ್ನು ಇಟ್ಕೊಂಡಕಾರ ರಾಮನಾಮವನ್ನು ಜಪ ಮಾಡಕತ್ತೀರಿ. ಈ ಜಪಯಜ್ಞವನ್ನು ನೀವು ಎಷ್ಟೋ ವರ್ಷದಿಂದ ಮಾಡ್ಕೋತ ಬಂದಿದ್ದರೂ ಸಹಿತ ನಿಜವಾದ ಬ್ರಹ್ಮಜ್ಞಾನ ನಿಮ್ಮೆಲ್ಲರಿಗೂ ಪ್ರಾಪ್ತವಾಗಿಲ್ಲ. ಯಾಕಂತಂದ್ರೆ ಇದು ನಮ್ಮ ಪಾರಂಪರಿಕ ವೃತ್ತಿ ಅಂಥೇಳಿ ತಿಳ್ಕೊಂಡು ಈ ರಾಮನಾಮ ಜಪವನ್ನು ಮಾಡಕತ್ತೀರಿ. ನಾವು ಬ್ರಾಹ್ಮಣರು, ನಮ್ಮದು ಪದ್ಧತಿಪ, ಇದು ನಮ್ಮ ಕಾಯಕ ಅಂತ ತಿಳಿದ ರಾಮನಾಮ ಜಪವನ್ನು ಹೊರಗಷ್ಟ ಮಾಡಕತ್ತರೆ ಹೊರತಾಗಿ ಒಳಗಿದ್ದಂತಹ ಆತ್ಮಾರಾಮನನ್ನು ನೀವು ಇನ್ನೂ ಮಟ್ಟ ದರ್ಶನವನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ತಾರೆ, ರಾಮ ಮಂತ್ರ ಆ ಸಂತರ ಒಂದು ಹೃದಯದಲ್ಲಿ ಇನ್ನೂ ಮೂಡಿದ್ದಿಲ್ಲ. ಆವಾಗ ಒಂದು ಸಾರಿ ಸಿದ್ಧಾರೂಢರು ಕಣ್ಣು ಮುಚ್ಚಿ ಸುದೀರ್ಘವಾದಂಥ ಉಸಿರನ್ನು ತಗೊಂಡು ರಾಮ್ ಅಂತಂದ್ರಂತ. ಅಷ್ಟನ್ನು ಉಡ್ದ ಅಲ್ಲಿದ್ದಂತಹ ಬ್ರಾಹ್ಮಣರೆಲ್ಲರಿಗೂ ಸಹಿತ ಏನೋ ಒಂದು ರೋಮಾಂಚನವಾಯಿತು. ಅದರಲ್ಲಿದ್ದಂಥ ಹಿರಿಯ ಬ್ರಾಹ್ಮಣರು, ಯೋಗಿಗಳ ಆ ಒಂದು ರಾಮ ಮಂತ್ರದ ರಹಸ್ಯವನ್ನು ದಯಮಾಡಿ ನಮಗೆ ತಿಳಿಸಬೇಕು ಅಂತೇಳಿ ಸಿದ್ಧಾರೂಢರನ್ನ ಕೇಳ್ತಾರೆ. ಆವಾಗ ಸಂತ ಶ್ರೇಷ್ಠರೇ,
ನಿಮ್ಮ ಈ ಕಾರ್ಯ ನೋಡಿ ನನಗೂ ಸಂತೋಷವಾಯಿತು. ಆದರೆ ನೀವು ಅದನ್ನು ಅರಿತು ಆಚರಿಸಿದರೆ ಹೆಚ್ಚು ಫಲ ಸಿಗುತ್ತದೆ. ಪರಂಪರೆಯ ಒಂದು ರೂಪವನ್ನು ಇಟ್ಕೊಂಡು ನೀವೇನು ಮಾಡಕತ್ತಿರಲ್ಲ, ಇದನ್ನು ಬಿಟ್ಟು ನೀವೇನು ಮಾಡಬೇಕಂದ್ರೆ ಆತ್ಮನಿಂದ ಇದನ್ನು ಮಾಡಬೇಕು. ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ರಚಿಸಿದರು. ಈಶ್ವರ ಅದರ 3 ಭಾಗವನ್ನು ಮಾಡಿ 3 ಲೋಕಗಳಿಗೂ ಆ ರಾಮಾಯಣವನ್ನು ಪರಮೇಶ್ವರ ಹಂಚಿದ. ಆದರೆ ರಾಮ ಎಂಬ 2 ಅಕ್ಷರಗಳನ್ನು ಮಂತ್ರ ತಾಯಿಟ್ಟುಕೊಂಡ. ರಾಮನೆಂದರೆ ಶಿವನ ಹೃದಯ. ಈ ರಾಮನಾಮವನ್ನು ಒಮ್ಮೆ ಉಚ್ಚರಿಸಿದರೆ ಭಕ್ತಿ ಮುಕ್ತಿ ಎಲ್ಲ ಪ್ರಾಪ್ತವಾಗುತ್ತದೆ. ಶಿವನ ಹೃದಯವಾದಂತಹ ಈ ರಾಮ ಮಂತ್ರವನ್ನು, ರಾಮನಾಮವನ್ನು ಶರೀರದಿಂದ ಅಲ್ಲ, ಹೃದಯದಿಂದ, ಆತ್ಮನಿಂದ, ನೀವು ನಾಲಿಗೆಯಿಂದಲ್ಲ, ಹೃದಯದಿಂದ ಇದನ್ನು ನೀವೇನು ಮಾಡಬೇಕಂದ್ರೆ ಸ್ಮರಣೆ ಮಾಡಬೇಕು. ರಾಮ ರಾಮ ಎಂದು 2 ವೇಳೆ ಉಚ್ಚರಿಸಿದರೆ ನಾಮಶಕ್ತಿಯ ಲಾಘವು ಬರುವುದು. ಆದ್ದರಿಂದ ಸದ್ಬುದ್ಧುಚ್ಚಾರವನ್ನು ಮಾಡಬೇಕು. ಕ್ಷಣ ಮಾತ್ರದಲ್ಲಿ ಮನಸ್ಸನ್ನು ಚಲಿಸಿದಂಗೆ ತದಾಕಾರ ವೃತ್ತಿಯಿಂದ ಮನಸ್ಸು ಏಕಾಗ್ರ ಮಾಡಿ ಈ ರಾಮನಾಮವನ್ನು ನೀವು ಜಪ ಮಾಡಿದರೆ ನಿಮಗೆ ಸಿದ್ಧಿ ಪ್ರಾಪ್ತವಾಗ್ತೈತಿ ಅಂತ ಹೇಳಿಕಾರ. ವಿಶೇಷವಾದಂಥ ರಾಮನಾಮ ಜಪದ ಮಹಿಮೆಯನ್ನು ಸಿದ್ಧಾರೂಢರು ಆ ಒಂದು ಕಬೀರದಾಸರ ಸಮಾಧಿ ಮಂದಿರದೊಳಗಿದ್ದಂಥ ಎಲ್ಲರಿಗೂ ಹೇಳಿಕೊಡ್ತಾರೆ. ಕಬೀರದಾಸರು ಅಂದರೆ ಸಾಮಾನ್ಯರಲ್ಲ, ಕಬೀರ್ ಕಿ ದೋಹೆ ಅಂತ ಹೇಳಿಕಾರ ಆ ಭಾಗದೊಳಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದವು. ಬಸವಣ್ಣನವರು ದಾಸರು ಹೆಂಗೆ ವಚನಗಳನ್ನು ಬರೆದರು, ಪದ್ಯಗಳನ್ನು ಬರೆದರು, ಹಂಗೆ ಕಬೀರರು ದೋಹೆ ಅಂತ ಹೇಳಿಕಾರ, ಕಬೀರ್ ಕಿ ದೋಹೆ ಅಂತ ಹೇಳಿಕಾರ ಅತ್ಯಂತ ಜ್ಞಾನಭರಿತವಾದಂತಹ ಸಾಹಿತ್ಯವನ್ನು ಸಮಾಜಕ್ಕೆ ನೀಡಿದಂಥ ಪುಣ್ಯಾತ್ಮರು. ಕಬೀರದಾಸರು ಒಂದು ಮಾತು ಹೇಳ್ತಿದ್ರಂತ, ನಾನು 4,000 ಗ್ರಂಥಗಳನ್ನು ಓದಿದೆ, ಆದರೆ 4 ವಿಚಾರಗಳು ನನಗೆ ತಿಳಿದವು ಅಂತ ಹೇಳ್ತಿದ್ರಂತ. 4,000 ಗ್ರಂಥಗಳ ತಿರುಳು 4 ವಿಚಾರದಿಂದ ತುಂಬೈತಿ. ಆ 4 ವಿಚಾರದೊಳಗೆ 2 ವಿಚಾರಗಳನ್ನು ಒಟ್ಟ ಮರಿಬಾರ್ದು, ಇನ್ನೆರಡು ವಿಚಾರಗಳನ್ನು ಮರೆತು ಬಿಡಬೇಕು ಅಂತ ಹೇಳಿದ್ರಂತ. ಆವಾಗ ಎಲ್ಲರಿಗೂ ವಿಚಿತ್ರ, 2 ಒಟ್ಟ ಮರಿಲಾರ್ದಂಥ ವಿಚಾರಗಳು ಯಾವಂದ್ರೆ ದೇವರದಾನು ಅನ್ನೋದನ್ನು ಮರಿಬೇಡ್ರಿ. ಯಾವ ಕಾರಣಕ್ಕೂ ಈ ವಿಷಯವನ್ನು ಮರಿಬೇಡ್ರಿ, ದೇವರದಾನ. ಮತ್ತು 2ನೇದು ಈ ಶರೀರಕ್ಕೆ ಸಾವೈತಿ ಅನ್ನೋದನ್ನು ಮರಿಬೇಡ್ರಿ. ಎಷ್ಟು ಜೋಪಾನ ಮಾಡಿದರೂ ಸಹಿತ ಈ ಶರೀರ ಒಂದು ದಿವಸ ಹೋಗೋದು ಅಂಥೇಳಿ ತಿಳ್ಕೊಂಡು ಇದನ್ನು ಮರಿಲಾರ್ದು ನಡೀರಿ. ಮತ್ತು ಮರೆತು ಬಿಡುವಂಥವು ಯಾವಪ್ಪ ಅಂದ್ರೆ, ನಾವು ಯಾರಿಗಾದರೂ ಭಾಳ ಉಪಕಾರ ಮಾಡಿದ್ದೀವಪ್ಪ ಅಂದ್ರೆ, ದಾನ ಧರ್ಮಾದಿಗಳನ್ನು ನಾವು ಮಾಡಿದಪ್ಪ ಅಂದ್ರೆ ಅದನ್ನು ಮರೆತು ಬಿಡಬೇಕು. ಯಾರಾದರೂ ನಮಗೆ ಅನ್ಯಾಯ ಮಾಡಿದ್ರಪ್ಪ ಅಂದ್ರೆ, ನಮಗೆ ಯಾರೋ ಮೋಸ ಮಾಡಿದ್ರಪ್ಪ ಅಂದ್ರೆ ಅದನ್ನು ಮರೆತು ಬಿಡೋದು. ಇವ 4 ದೇವರದಾನ ಅನ್ನೋದನ್ನು ಮರಿಬೇಡ, ಸಾವೈತಿ ಅನ್ನೋದನ್ನು ಮರಿಬೇಡ. ನೀ ಇನ್ನೊಬ್ಬ ಉಪಕಾರ ಮಾಡಿದರೆ ಮರೆತು ಬಿಡು, ಇನ್ನೊಬ್ಬ ನಿನಗೆ ಅನ್ಯಾಯ ಮಾಡಿದರೆ ಅದನ್ನು ಮರೆತು ಬಿಡಪ್ಪ. ಇಷ್ಟ ಎಲ್ಲ ಧರ್ಮ, ಎಲ್ಲ ಸಾಹಿತ್ಯ, ಎಲ್ಲ ಗ್ರಂಥ, ಎಲ್ಲ ಬೋಧನೆಗಳ ತಿರುಳು ಅಂತ ಹೇಳಿದಂಥ ಪುಣ್ಯಾತ್ಮರು ಕಬೀರದಾಸರು. ಆ ಕಬೀರದಾಸರ ಒಂದು ಸಮಾಧಿ ಮಂದಿರದೊಳಗೆ ರಾಮಾನಂದರ ಶಿಷ್ಯರವರು ಕಬೀರದಾಸರು. ಆ ರಾಮಾನಂದರ ಶಿಷ್ಯರು ಕಬೀರದಾಸರನ್ನು ಭೇಟಿಯಾಗಕ್ಕೆ ಅವ್ರನ್ನಲ್ಲಿ ಬಿಡೋದಿಲ್ಲ ಒಳಗೆ. ಆವಾಗ ಆ ಒಂದು ಗಂಗಾ ನದಿ ದಂಡಿ ಮೇಲೆ ಮಲ್ಕೊಂಡಿರ್ತಾರೆ ಗುರುಸ್ಮರಣೆ ಮಾಡ್ಕೋತ. ಬೆಳಗ್ಗೆ 3 ಗಂಟೆಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಗಂಗಾ ಸ್ನಾನಕ್ಕೆ ರಾಮಾನಂದರು ಹೋಗುವಾಗ ಕತ್ತಲದೊಳಗೆ ತಿಳಿಲಾರ್ದ ಕಬೀರದಾಸರ ಎದೆ ಮೇಲೆ ರಾಮಾನಂದರ ಕಾಲಿಟ್ಟುಬಿಡ್ತಾರೆ. ರಾಮ್ ರಾಮ್ ಅಂದ್ಬಿಡ್ತಾರೆ ಅವರು. ಎಷ್ಟೊತ್ತಾದ್ರೂ ಶವ ಮಲಗಿದಂಗೆ ಮಲಗಿದೆಯಲ್ಲೋ ಅಂತ ಹೋಗಿಬಿಡ್ತಾರೆ. ನನಗೆ ಗುರು ಉಪದೇಶ ಸಿಕ್ತು ಅಂತ ಹೇಳಿಕ್ಯಾರ ಗುರುವಿನ ಬಾಯಿಂದ ಬಂದಂಥ ರಾಮ ರಾಮ ಅನ್ನುವಂಥ ಮಂತ್ರವನ್ನು ಅಖಂಡವಾಗಿ ಜಪಿಸ್ಕೋತ ಪರಮಾತ್ಮನನ್ನು ಕಂಡು ರಾಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ಪುಣ್ಯಾತ್ಮರು ಕಬೀರದಾಸರು. ಅಂತಹ ಕಬೀರದಾಸರ
ಸಮಾಧಿ ಮಂದಿರದಲ್ಲಿ ನಡೆದಿರುವಂತಹ ರಾಮನಾಮ ಜಪಯಜ್ಞದ ಮಹಿಮೆಯನ್ನು ಸಿದ್ಧಾರೂಢರಲ್ಲಿದ್ದಂತಹ ಪುರೋಹಿತರಿಗೆ ಭಕ್ತರಿಗೆ ಮಾಡಿಕೊಟ್ಟರು. ಅದರಿಂದ ಅಲ್ಲಿಯ ಬ್ರಾಹ್ಮಣರಲ್ಲೂ ಸಂತುಷ್ಟಗೊಂಡು ನಮ್ಮನ್ನು ಉದ್ಧರಿಸಬೇಕಂಥೇಳಿ ಪ್ರತ್ಯಕ್ಷ ರಾಮನ ಈ ಮಹಾತ್ಮರ ರೂಪದಿಂದ ಬಂದನಂಥೇಳಿ ಸಿದ್ಧಾರೂಢರನ್ನು ವಿಶೇಷವಾಗಿ ಸತ್ಕರಿಸಿದರು. ಎಲ್ಲರೂ ಸಹಿತ ಸಿದ್ಧಾರೂಢರ ಮೇಲ್ವಿಚಾರಣೆಯ ಮೇಲೆ ರಾಮನಾಮ ಜಪವನ್ನು ಆರಂಭ ಮಾಡಿದರು. ಅವತ್ತ ಎಲ್ಲರೂ ಸಹಿತ ತಮ್ಮೊಳಗೆ ತಾವು ತುರ್ಯಾತೀತ ಅವಸ್ಥೆಯನ್ನು ಹೊಂದಿಬಿಟ್ರು. ಸಿದ್ಧಾರೂಢರ ಒಂದು ಬೋಧನೆಯಿಂದ ಅವರು ತುರ್ಯಾತೀತ ಅವಸ್ಥೆಯೊಳಗೆ ಸೇರಿದಂಥ ಪ್ರಸಂಗದೊಳಗನ ಸಿದ್ಧಾರೂಢರು ಇನ್ನು ಇಲ್ಲಿ ಇರಬಾರ್ದು, ನಾವು ಮತ್ತು ಮುಂದೆ ಸಂಚಾರವನ್ನು ಮಾಡಬೇಕಂಥೇಳಿ ಸಿದ್ಧಾರೂಢರ ಮುಂದೆ ತಮ್ಮ ಲೋಕ ಸಂಚಾರವನ್ನು ಮುಂದುವರಿಸ್ತಾರೆ. ಅಲ್ಲಿಂದ ಭದ್ರಾಕ್ಷಪುರ ಅನ್ನುವಂತಹ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ಭದ್ರಾಕ್ಷಪುರ ಅಲ್ಲಿರುವಂತಹ ಭದ್ರಾಕ್ಷೇಶ್ವರ ಈಶ್ವರನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಒಂದು ದೊಡ್ಡ ನದಿ, ಆ ನದಿಯನ್ನು ದಾಟಿ ಹೋಗ್ಬೇಕಾಗಿರ್ತೈತಿ. ಅಲ್ಲಿ ಆ ದಾಟಿ ಹೆಂಗೆ ಹೋಗಪ್ಪ ಅಂಥೇಳಿ ಅಲ್ಲಿ ನಿಂತಾಗ ಒಬ್ಬ ಅಂಬಿಗ ಏನು ಮಾಡ್ತಾನಂತಂದ್ರೆ ತನ್ನ ಒಂದು ನಾವಿಯನ್ನು ತೊಗೊಂಡು ಬರ್ತಾನೆ. ಎಲ್ಲರೂ ಆ ದಡಕ್ಕೆ ಹೋಗಬೇಕಾದ್ರೆ ದುಡ್ಡು ಕೊಟ್ಟು ಆ ಒಂದು ನಾವಿಯೊಳಗೆ ಹತ್ತುತ್ತಿದ್ದರು. ಆವಾಗ ಸಿದ್ಧಾರೂಢರು ಆ ನಾವಿಯೊಳಗೆ ಹತ್ತಕ್ಕೆ ಹೋದರು. ಆವಾಗ ಮೊದಲು ಹನಾತ, ನಂತರ ಹತ್ತು ಅಂತಂದ. ನಾವಿಕ, ಅಯ್ಯ ಸನ್ಯಾಸಿಯ ಹತ್ತಿರ ಹಣವೆಲ್ಲಿಂದ ಬಂದಿತ್ತಪ್ಪ ಅಂತ ಸಿದ್ಧಾರೂಢರು ಅಂದರು. ಆವಾಗ ನಾವಿಕ ಹೇಳ್ತಾನೆ, ಈ ಭವನದಿಯಿಂದ ತಾರಿಸಲು ನೀನು ಅಜ್ಞಾನಿ ಜನರಿಂದ ಭಕ್ತಿ ನಾಣ್ಯಗಳನ್ನು ತೊಳೆದುಕೊಳ್ಳುವೆ, ಮತ್ತು ನನಗೆ ನಾಣ್ಯ ಬ್ಯಾಡನ, ನಾವೊಬ್ಬ ಬಡವದನಿ, ನಾನು ಹೊಟ್ಟೆ ತುಂಬುವುದು ಬ್ಯಾಡನು ಅಂತಂದವ. ಎಷ್ಟು ಚಂದ ಕೇಳಿದ್ ನೋಡ್ರಿ. ಭವನದಿಯನ್ನು ದಾಟಿಸ್ಲಿಕ್ಕೆ ನೀ ಭಕ್ತಿ ಅನ್ನುವ ನಾಣ್ಯಗಳನ್ನು ಭಕ್ತರಿಂದ ಸ್ವೀಕಾರ ಮಾಡ್ತಿದ್ದಿ, ಹಂಗೆ ಈ ಒಂದು ನದಿಯನ್ನು ದಾಟಿಸ್ಲಿಕ್ಕೆ ನಾನು ನಾಣ್ಯಗಳನ್ನು ಸ್ವೀಕಾರ ಮಾಡ್ತೀನಿ. ನಾ ಬಡವನಿದ್ದೇನೆ, ನನ್ನ ಸಂಸಾರ ನಡಿಬೇಕು ಬ್ಯಾಡು ಅಂಥೇಳಿ ಸಿದ್ಧಾರೂಢರನ್ನು ಪ್ರಶ್ನೆ ಮಾಡಿದ. ನೀನು ಉದ್ಯೋಗದಿಂದ ಅಂಬಿಗನಾದರೂ ಸಹಿತ ಒಳ್ಳೆಯ ಒಬ್ಬ ವಿಚಾರವಂತನಿದ್ದಂಗೆ ಕಾಣಿಸ್ತೈತಿ. ಆದರೆ ಯಾರು ಸರ್ವ ಉಪಾಧಿಯ ಹೊರೆಯನ್ನು ಬಿಟ್ಟು ಬರ್ತಾರೆಯೋ ಅವರಿಂದ ನಾನು ಏನೂ ತೆಗೆದುಕೊಳ್ಳದೆ ಕೂಡಲೇ ಅವರನ್ನು ಭವನದಿಯಿಂದ ತಾರಿಸುತ್ತೇನೆ ಅಂತ ಸಿದ್ಧಾರೂಢರನ್ನು ಮಾತು ಹೇಳಿದ್ರು ನೋಡ್ರಿ. ಎಲ್ಲ ಉಪಾಧಿಗಳನ್ನು ಬಿಟ್ಟು ಬಂದಂಥವ್ರ ಗಂತಕ್ಕೆ ನಾ ಭಕ್ತಿ ಅನ್ನುವ ನಾಣ್ಯವನ್ನು ಸ್ವೀಕಾರ ಮಾಡೋದಲ್ಲಪ್ಪ. ನೋಡಪ್ಪ, ನನ್ನ ಹತ್ರ ಈ ಕೌಪೀನದ ಹೊರತು ಏನೂ ಇಲ್ಲ ಅಂತ ಹೇಳಿಕಾರ ತಮಗೆ ಹಾಕಿಕೊಂಡಂಥ ಕೌಪೀನವನ್ನು ಸಹಿತ ಸಿದ್ಧಾರೂಢರು ಬಿಚ್ಚಿ ಆ ನಾವಿಕನಿಗೆ ಕೊಟ್ಟು ಬಿಡ್ತಾರೆ. ಸಿದ್ಧರು ಕೌಪೀನ ಹರಿದು ಚೆಲ್ಲಿ ನಿರ್ವಿಕಾರ ನಿಶ್ಚಲರಾಗಿ ನಿಂತರು. ಸಿದ್ಧರ ಆ ದಿವ್ಯ ದಿಗಂಬರ ರೂಪ ಆಕಾಶದೆತ್ತರಕ್ಕೂ ಬೆಳೆದು ನಿಂತಂತೆನಿಸಿತು. ಲಜ್ಜಿತನಾದ ಅಂಬಿಗನು ಸಿದ್ಧರನ್ನು ತನ್ನ ನಾವಿಯಲ್ಲಿ ಹತ್ತಿಸಿಕೊಂಡು ಆಚೆಯ ದಡಕ್ಕೆ ಇಳಿಸಿದ. ಅಂದು ನಾವಿಕನಿಗೆ ಅಧಿಕ ಹಣ ಗಳಿಕೆಯಾಗಿತ್ತು. ಇದಕ್ಕೆ ಈ ಸನ್ಯಾಸಿ ಸಾಧುವಿನ ಮಹಿಮೆಯೇ ಕಾರಣವೆಂದು ಬಗೆದು ಆ ಸಾತ್ವಿಕ ಹೃದಯಿಯಾದ ಅಂಬಿಗ ಒಂದು ದೊಡ್ಡ ದೌತರವನ್ನು ತಂದು ಸಿದ್ಧರಿಗೆ ಸಮರ್ಪಿಸಿದನು ಅಂತ ಹೇಳ್ತಾರೆ. ಸಿದ್ಧಾರೂಢರು ಯಾವಾಗ ತಮ್ಮ ಕೌಪೀನವನ್ನು ಹರಿದು ಚೆಲ್ಲುತ್ತಾರ, ಆ ದಿವ್ಯ ದಿಗಂಬರ ಮೂರ್ತಿಯನ್ನು ನೋಡಿ ಆಕಾಶ ಮುಗಿಲು ಏಕಾಗಿ ಕಂಡಿತ್ತಂತ. ನಾವಿಕನೂ ಸಹಿತ ಪುಣ್ಯಾತ್ಮನ ಆ ಪರಮಾತ್ಮನ ದಿವ್ಯ ರೂಪವನ್ನು ನೋಡಿದ. ಅವರನ್ನು ನಾವಿಯೊಳಗೆ ಕುಂಡ್ರಿಸಿಕೊಂಡು ಆಚೆ ದಂಡಿಗೆ ಸೇರಿಸಿದ. ದಿನನಿತ್ಯಕ್ಕಿಂತಲೂ ಅಧಿಕವಾದಂಥ ಲಾಭ ಆ ನಾವಿಕನಿಗೆ ಅವತ್ತಾಗಿತ್ತು. ಇದು ಈ ಮಹಾಯೋಗಿಯ ಮಹಿಮೆ ಅಂತ ಹೇಳಿ ತಿಳ್ಕೊಂಡು ನಾವಿಕ ಏನು ಮಾಡ್ತಾನಂದ್ರೆ ಒಂದು ದೋತ್ರವನ್ನು ತೊಗೊಂಡು ಬಂದು ಸಿದ್ಧಾರೂಢರಿಗೆ ಅರ್ಪಣೆ ಮಾಡ್ತಾನೆ. ಸಿದ್ಧಾರೂಢರು ಏನು ಮಾಡ್ತಾರಂದ್ರೆ ಒಂದು ಕೌಪೀನಕ್ಕೆ ಎಷ್ಟು ಬೇಕೋ ಅಷ್ಟು ಅದರೊಳಗಿನ ದೋತ್ರವನ್ನು ಹರ್ಕೊಂಡು ಉಳಿದಿದ್ದ ದೋತ್ರವನ್ನು ಅಲ್ಲೇ ಇದ್ದಂಥ ಭಿಕ್ಷುಕರಿಗೆ ಕೊಟ್ಟು ಮುಂದೆ ಹೋಗಿಬಿಡ್ತಾರೆ. ಇದರ ಅರ್ಥ ಏನಂತಂದ್ರೆ ನಾವೆಲ್ಲರೂ ಸಹಿತ ಉಪಾಧಿಗಳನ್ನು ಮರಿಬೇಕು. ಆದಬೇಕು, ಈದಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಸಾಲ ಹರಿಬೇಕು, ರೋಗ ನಿವಾರಣೆ ಆಗಬೇಕು, ಮೊಮ್ಮಕ್ಕಳು ಹುಟ್ಟಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ಎಲ್ಲ ಉಪಾಧಿಗಳನ್ನು ಬಿಟ್ಟು ನನಗೆ ಅದರ ಅವಶ್ಯಕತೆ ಇಲ್ಲ ಸದ್ಗುರುನಾಥ,
ನನ್ನನ್ನು ಈ ಭವ ನದಿಯಿಂದ ಪಾರು ಮಾಡಂತ ಹೇಳಿಕಾರ ಭಕ್ತಿಯಿಂದ ಬೇಡಿದರೆ ಸಿದ್ಧಾರೂಢರು ನಮ್ಮನ್ನು ನಿಶ್ಚಿತವಾಗಿಯೂ ಸಹಿತ ಪಾರು ಮಾಡ್ತಾರೆ. ಅಲ್ಲಿಂದ ಬಂಗಾಳ ಪ್ರಾಂತಕ್ಕೆ ಬಿಟ್ಟು ಒಡಿಸ್ಸಾಕ್ಕೆ ಬರ್ತಾರೆ. ಅಲ್ಲಿ ದಾರಿದ್ರ್ಯದ ರುದ್ರ ತಾಂಡವ ನೃತ್ಯ ನಡೆದಿತ್ತು. ಅತೀ ಬಡತನದಿಂದ, ಹಸಿವು, ಸಂಕಟಗಳಿಂದ ಜನರ ಸದ್ಗುಣಗಳೆಲ್ಲ ಆ ಬೇಗೆಯಲ್ಲಿ ಬೆಂದು ಹೋಗಿದ್ದವು. ಪ್ರತಿಯೊಬ್ಬರಲ್ಲಿಯೂ ಸಹಿತ ಸಿಟ್ಟು, ಸಂಶಯ, ನಿಷ್ಕರುಣೆ, ನೀಚತನಗಳನ್ನು ಪ್ರಕಟವಾಗತ್ತಿದ್ದು ಅಂತ ಒಡಿಸ್ಸಾದೊಳಗೆ. ಬಡತನ ಭಾಳ ಇದ್ದಿದ್ದಕ್ಕಾಗಿ ಸಿಟ್ಟು, ನೀಚತನ ಭಾಳ ಎದ್ದು ಕಾಣಕತ್ತಿತ್ತು. ಇನ್ನು ಈ ಒಂದು ಕ್ರೂರವಾದಂತಹ ಪರಿಸ್ಥಿತಿಯನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ಒಬ್ಬರಿದ್ದರೆ ಉದ್ಧಾರ ಮಾಡ್ಬೋದು, ಇಬ್ಬರಿದ್ದರೆ ಉದ್ಧಾರ ಮಾಡ್ಬೋದು, 1000 ಜನ ಇದ್ದರೆ ಉದ್ಧಾರ ಮಾಡ್ಬೋದು. ಇಡೀ ಪ್ರಾಂತ್ಯದ ಜನರನ್ನು ಈ ಪರಿಸ್ಥಿತಿ ಒಳಗಿದ್ದಾಗ ಹೆಂಗೆ ಇವರನ್ನು ಸುಧಾರಿಸೋದಪ್ಪ ಅಂಥೇಳಿ ತಿಳ್ಕೊಂಡು ಅರಣ್ಯ ಮಾರ್ಗವಾಗಿ ಸಿದ್ಧಾರೂಢರು ಒಡಿಸ್ಸಾದೊಳಗೆ ಸಂಚಾರವನ್ನು ಮಾಡೋಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರಂದ್ರೆ, ಹೋಗುವಂತಹ ಸಮಯದೊಳಗೆ ಅಲ್ಲಿ ಒಬ್ಬ ಬೈರಾಗಿ ಅಂದ್ರೆ ಸಾಧು ಬೆಟ್ಟಕ್ಕನವರಿಗೆ ಅವರಿಬ್ಬರೂ ಕೂಡಿ ಆತ್ಮಚರ್ಚಾ ಮಾಡ್ಕೋತ ಒಡಿಸ್ಸಾದೊಳಗೆ ಅರಣ್ಯ ಪ್ರದೇಶವನ್ನು ದಾಟಿ ಹೋಗ್ತಿರ್ತಾರೆ. ಆವಾಗ ಬೈರಾಗಿ ಹೇಳ್ತಾನೆ, ಇನ್ನು ಮುಂದೆ ಛತ್ತೀಸ್ಗಢ ಬರ್ತೈತಿ, ಅಲ್ಲಿ ಮಂಗಗಳ ಹಾವಳಿ ಭಾಳ ಐತಿ, ಮನುಷ್ಯರನ್ನು ನೋಡಿದರೆ ಸಾಕು ಮುತ್ತಿ ಬೀಳ್ತಾವ, ಅದಕ್ಕೆ ಈ ದಾರಿ ಬಿಟ್ಟು ಬೇರೆ ದಾರಿಯಿಂದ ಹೋಗೋಣ ಅಂಥೇಳಿ ಆ ಸಾಧು ಸಿದ್ಧಾರೂಢರಿಗೆ ಹೇಳ್ತಾನೆ. ಆವಾಗ ಸಿದ್ಧಾರೂಢರ ಹತ್ರ ಬೈರಾಗಿಗಳ, ನಿಮ್ಮ ಯೋಚನೆಯೂ ಸರಿ ಐತೆ, ಆದರೆ ಈ ಛತ್ತೀಸ್ಗಢದಲ್ಲಿ ಇಷ್ಟೊಂದು ಮಂಗಗಳು ನಿತ್ಯ ಮುತ್ತಿ ಪೀಡಿಸುತ್ತಿವೆಯಲ್ಲ, ಅದಕ್ಕೇನಾದರೂ ಪರಿಹಾರ ಕಂಡು ಹಿಡಿದಿದ್ದೀರಾ? ಹೊರಗಿನ ಮಂಗಗಳಿಂದ ದೇಹ ನಷ್ಟವಾದರೂ ದೇಹಿಗೆ ಸಾವಿಲ್ಲ, ಮತ್ತು ನಮ್ಮಲ್ಲಿ ಒಳಗೆ ಮಂಗಗಳಿದ್ದರೆ ಅವುಗಳ ದರ್ಶನಕ್ಕಾಗಿ ಹೊರಗಿನ ಮಂಗಗಳು ಬರುವು, ನಮ್ಮಲ್ಲಿ ಇಲ್ಲವಾದಾಗ ಅವು ಬಂದರೂ ಏನೂ ಮಾಡಲಾರವು ಅಂತ ಸಿದ್ಧಾರೂಢರು ಹೇಳ್ತಾರೆ. ಛತ್ತೀಸ್ಗಢದೊಳಗೆ ಭಾಳ ಮಂಗಗಳದವು ಖರೆ, ಮನುಷ್ಯರನ್ನು ನೋಡಿ ಉಪಟಾಳ ಮಾಡ್ತಾವೆ, ಅದು ಖರೆ. ಅದಕ್ಕೆ ಕಾರಣವನ್ನು ಏನಾದರೂ ವಿಚಾರ ಮಾಡಿದರೇನ ಅಂತ ಸಿದ್ಧಾರೂಢರು ಕೇಳ್ತಾರೆ. ಒಂದು ಮಂಗ್ಯ ಮತ್ತೊಂದು ಮಂಗ್ಯ ನೋಡಿತಪ್ಪ ಅಂದ್ರೆ ಅದು ಜಗಳಕ್ಕೆ ನಿಲ್ತತಿ. ಹಂಗೆ ಹೊರಗಿದ್ದಂತಹ ಮಂಗಗಳಿಂದ ಶರೀರಕ್ಕೆ ತೊಂದರೆ ಆಗ್ಬೋದು ಹೊರತಾಗಿ ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ಆದರೆ ಆತ್ಮನಲ್ಲಿನ ದುರ್ಬುದ್ಧಿಗಳು, ದುರ್ವಿಚಾರಗಳು, ಅಹಂಕಾರಾದಿ ಮಂಗಗಳು ಇದ್ದೂಪ ಅಂದ್ರೆ ಆ ಮಂಗಗಳನ್ನು ಪೀಡಿಸ್ಬೇಕಂತ ಹೇಳಿಕಾರ ಹೊರಗಿನ ಮಂಗಗಳು ಬರೋದು ಸ್ವಾಭಾವಿಕ. ನಮ್ಮ ಹತ್ರ ಬಂದ್ರೂ ಸಹಿತ ನಮ್ಮೊಳಗೆ ಮಂಗಗಳಿಲ್ಲ ಅಂದ್ರೆ ಆ ಮಂಗಗಳು ಸುಮ್ಮನೆ ಹೋಗ್ತಾವು ಅಂತ ಸಿದ್ಧಾರೂಢರು ಅಂದುಬಿಟ್ರು. ಆವಾಗ ಆ ಸಾಧು ಬೈರಾಗಿ ಸಿದ್ಧಾರೂಢರ ಜೋಡಿ ಮುಂದೆ ಹೋಗ್ತಾನೆ. ಖರೇ ನನ್ನ ಛತ್ತೀಸ್ಗಢದ ಹಂತೇಕ್ ಬರಗುಡದ ಗಿಡದೊಳಗೆ ಎಲ್ಲಿ ನೋಡಿದಲ್ಲಿ ಮಂಗಗಳು ಕಾಣ್ತವ. ಪ್ರತಿಯೊಂದು ಮಂಗಗಳು ಸಹಿತ ಬಂದು ಏನು ಮಾಡ್ತಾವಪ್ಪ ಅಂದ್ರೆ ಆ ಸನ್ಯಾಸಿಯನ್ನು ಬೆನ್ನು ಹತ್ತವ, ಅವನ ಮೈಮೇಲೆ ಓಡಾಡೋದು, ಅವನ ಕಚ್ಚುಗುಳಿ ಕೊಡೋದು, ಅವನಿಗೆ ಕಟ್ಟಿದಂಥ ಒಂದು ಜಡಿಯನ್ನು ಬಿಚ್ಚೋದು, ಆ ಜಡಿಗಳನ್ನು ಹಿಡಿದು ಎಳೆಯೋದು, ಅವ ಹಾಕಿದಂಥ ಕೌಪೀನವನ್ನು ಜಗ್ಗೋದು, ಮತ್ತು ಅವನ ಜೋಳಿಗೆಯೊಳಗಿದ್ದಂಥ ಗಡ್ಡಿ ಗೆಣಸುಗಳನ್ನು ತಿನ್ನೋದು, ಅವನ ಮೈಮೇಲೆ ಹತ್ತಿ ಬಿದ್ದು ಒದ್ದೆ ಹೊಡೆದಾಡಕ್ಕೆ ಚಾಲು ಮಾಡ್ತಾವೆ. ಆವಾಗ ಬೈರಾಗಿಯ ಮನಸ್ಸಿನೊಳಗೆ ಈ ಸಾಧುವಿನ ಮಾತು ಕೇಳಿ ನಾ ಇಲ್ಲಿ ಬರಬಾರ್ದಾಗಿತ್ತಂತ ಅನ್ನಿಸ್ತಿತ್ತು. ಆವಾಗ ಸಿದ್ಧಾರೂಢರು ಆ ಮಂಗಗಳನ್ನು ತಮ್ಮ ಕಡೆ ಸನ್ನೆ ಮಾಡಿ ಕರೆದಂಗ ಮಾಡ್ತಾರೆ. ಎಲ್ಲ ಮಂಗಗಳು ಸಹಿತ ಆ ಬೈರಾಗಿಯನ್ನು ಬಿಟ್ಟು ಸಿದ್ಧಾರೂಢರ ಕಡೆ ಬರ್ತಾವೆ. ಸಿದ್ಧಾರೂಢರು ಎರಡೂ ಕೈಗಳನ್ನು ಮ್ಯಾಲೆ ಎತ್ತಿ, ನನ್ನ ಹತ್ರ ಏನೂ ಇಲ್ಲಪ್ಪ, ನಿಮಗೇನು ಬೇಕು ಅಂತ ಕೇಳಿದಾಗ ಎಲ್ಲ ಮಂಗಗಳು ಸಹಿತ ಇವ ನಿಜವಾಗಿಯೂ ಸಹಿತ ಪರಮಾತ್ಮದನಂತೇಳಿ ತಿಳ್ಕೊಂಡುವೋ ಏನೋ ಅಥವಾ ಪ್ರತ್ಯಕ್ಷ ಹನುಮಂತ ದೇವರಾಗಿ ಆ ಮಂಗಗಳಿಗೆ ಸಿದ್ಧಾರೂಢರ ಕಂಡ್ರನು ಅನ್ನೋರಂಗೆ ಮಂಗಗಳು ಸಿದ್ಧಾರೂಢರ ಹಂತಕ್ಕೆ ನಿಂದಿರ್ತಾವೆ. ಹೆಂಗೆ ಮಂಗ್ಯಾಗಳು ಜಿಗಿತಾವಲ್ಲ ಹಂಗೆ ಟನ್ 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 ಸಿದ್ಧಾರೂಢರು ಜಿಕ್ಕೊಂತ ಮುಂದೆ ಹೊಂಟ್ತಾರೆ. ಆ ಎಲ್ಲ ಮಂಗಗಳು ಸಹಿತ ಸಿದ್ಧಾರೂಢರ ಬೆನ್ನು ಹತ್ತಿ ಸಾವಿರಾರು ಮಂಗಗಳು ಮುಂದೆ ಹೋಗಕ್ಕೆ ಚಾಲು ಮಾಡ್ತವೆ. ಅವತ್ತಿನಿಂದ ಸಾತ್ವಿಕ ಸ್ವಭಾವದ ಮಂಗಗಳಾದವು. ಅವತ್ತಿನಿಂದ ಯಾವ ದಾರಿ ಹೋಕರಿಯೂ ಸಹಿತ ಆ ಮಂಗಗಳು
ಉಪಟಳವನ್ನು ಮಾಡಲಿಲ್ಲ, ಅವರಿಗೆ ತೊಂದರೆಯನ್ನು ಕೊಡಲಿಲ್ಲ ಅಂದರೆ ಮಹಾತ್ಮರ ದರ್ಶನದಿಂದ ಮಂಗಗಳೂ ಸಹಿತ ಶಾಂತವಾದವು. ಹೊರಗಿನ ಮಂಗಗಳು ಹೆಂಗೆ ಶಾಂತವಾದವು ಹಂಗೆ ಒಳಗಿದ್ದಂತಹ ರಿಷಡ್ ವರ್ಗಗಳೆನ್ನುವಂತಹ ಮಂಗಗಳು, ದುರ್ಬುದ್ಧಿಗಳು, ಅಹಂಕಾರ ಎನ್ನುವಂಥ ಮಂಗ, ಮನಸ್ಸನ್ನುವಂಥ ಮಂಗ ಶಾಂತವಾಗತೈತಿ. ಅದಕ್ಕೆ ಯಾವಾಗಲೂ ಸಹಿತ ಮನಸ್ಸೆಂಬುವ ಮಾರುತಿಯ ದರ್ಶನ ನಮಗಾಗಬೇಕಂದ್ರೆ ಆ ಸದ್ಗುರುವಿನ ಕೃಪಾದೃಷ್ಟಿ ಸದಾ ಕಾಲ ಬೇಕು. ಅಂತಹ ಸದ್ಗುರುವನ್ನು ಸ್ಮರಣೆ ಮಾಡಿ ನಾವು ಮುಕ್ತರಾಗೋಣ.